ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬೆಂಗಳೂರಿನಲ್ಲಿ ವಿದೇಶಿ ಯೂಟ್ಯೂಬರ್ ಮೇಲೆ ಹಲ್ಲೆ. ನೆದರ್ಲ್ಯಾಂಡ್ ಪ್ರಜೆ ಪೆಡ್ರೋ ಮೋಟಾಗೆ ಕಿರಿಕ್ ಮಾಡಲಾಗಿತ್ತು. ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಕಿರಿಕ್ ಮಾಡಿದಂತ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಹಲ್ಲೆ ಮಾಡಿದಂತ ನವಾಬ್ ಅಯಾತ್ ಶರೀಫ್ನನ್ನ ಬಂಧನ ಮಾಡಲಾಗಿದೆ. ಸುಮೋಟೋ ಕೇಸನ್ನ ದಾಖಲಿಸಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ನೆದರ್ಲ್ಯಾಂಡ್ನ ಪ್ರಜೆ ಪೆಡ್ರೋ ಮೋಟಾ ಇಲ್ಲಿ ನಮ್ಮ ದೇಶ ಯಾವ ರೀತಿಯಾಗಿದೆ, ಇಲ್ಲಿ ಮಾರ್ಕೆಟ್ಗಳು ಯಾವ ರೀತಿಯಾಗಿದೆ ಅಂತ ಈಗ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ. ಕೆಲವರು ಈಗ ಬೇರೆ ದೇಶಕ್ಕೆ ನಮ್ಮ ದೇಶದವರು ಕೂಡ ಹೋಗ್ಬಿಟ್ಟು ತೋರಿಸ್ತಾ ಇರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬ್ರೋ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ದೇಶ ಯಾವ್ಯಾವ ರೀತಿಯಾಗಿದೆ, ಅಲ್ಲಿ ಆಚಾರ ವಿಚಾರಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನೆಲ್ಲ ತೋರಿಸ್ತಾ ಇದ್ರು. ಅಲ್ಲಿನ ವಿಸ್ಮಯಗಳನ್ನ ತೋರಿಸ್ತಾ ಇದ್ರು. ಆ ದೇಶ ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರು. ಅದೇ ರೀತಿಯಾಗಿ ಈ ನೆದರ್ಲ್ಯಾಂಡ್ನ ಪ್ರಜೆ ಪೆಡ್ರೋ ಮೋಟಾ ಕೂಡ ಭಾರತಕ್ಕೆ ಬಂದಿದ್ರು, ಬೆಂಗಳೂರಿಗೆ ಬಂದಿದ್ರು. ಇಲ್ಲೊಂದು ಮಾರ್ಕೆಟ್ ಅನ್ನ ತೋರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಒಬ್ಬ ಕಿರಿಕ್ ಮಾಡಿದ್ದ ನವಾಬ್ ಅಯಾತ್ ಶರೀಫ್ ಅವನನ್ನ ಬಂಧಿಸಿದ್ದಾರೆ ಪೊಲೀಸರಿಗೆ. Maybe I might get something today. Namaskar. Namaste. Namaskar. Yeah, namaskar. Ye kya hai? Hello. Hello. What's going on, sir? Could you please let go of my hand? Sir. Could you please? Sir. Stop. Sir. Could you please let go of my hand? Sir. Could you please? Sir. Stop. Sir. Sir, Jesus Christ. Let go of my hand, man. Whoa. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ ನಮ್ಮ ಜೊತೆ. ಇಲ್ಲಿ ಪ್ರಮುಖವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಆ ಯೂಟ್ಯೂಬರ್ ಹೇಗಿದೆ, ಈ ಮಾರ್ಕೆಟ್ ವಿಶೇಷವಾಗಿದೆ ಗಮನಿಸಬಹುದು ಅನ್ನುವಂಥದ್ರ ಬಗ್ಗೆ ಯೂಟ್ಯೂಬ್ ನಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ರು. ಯೂಟ್ಯೂಬ್ ನಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಕಾಟನ್ ಪೇಟೆಯಲ್ಲಿ ನವಾಬ್ ಅಯಾತ್ ಶರೀಫ್ ಅನ್ನೋನು ಆತನ ಕೈಯನ್ನ ಹಿಡಿದು ಎಳ್ದಾಡಿದ್ದಾನೆ. ಒಂದು ರೀತಿಯಾಗಿ ಪಾಪ ಆತನ ಮುಜುಗರಕ್ಕೂ ಕೂಡ ಕಾರಣವಾಗಿತ್ತು. ಆತನ ಮುಜುಗರಕ್ಕಲ್ಲ ಇದು. ಮೇನ್ ಆಗಿ ನಾವು ನೋಡೋದಾದ್ರೆ ಬೆಂಗಳೂರಿನ ಬಗ್ಗೆ ಹೊಗಳ್ತಾ ಇದ್ದ ಆತ, ಯೂಟ್ಯೂಬ್ ನಲ್ಲಿ ತೋರಿಸ್ತಾ ಇದ್ದ ಭಾರತ ಯಾವ ರೀತಿಯಾಗಿದೆ, ಭಾರತದಲ್ಲಿರುವಂತ ಬೆಂಗಳೂರು ಎಷ್ಟು ಅದ್ಭುತವಾಗಿದೆ ಅಂತ ತೋರಿಸ್ತಾ ಇದ್ದ ಆತ. For breakfast, and while we were having, how are you doing today? We are on the hunt for breakfast, and while we were having chai, of course, in the morning, he mentioned that he knew a nice little place to have a good dosa breakfast, double dosa breakfast even, for the same price out here. So, and where do you come from? If you came here, because you're in the tech, in the IT business, for which Bangalore. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದಂತ ಒಬ್ಬ ವ್ಯಕ್ತಿ, ಆತನನ್ನ ಬಂಧಿಸಲಾಗಿದೆ. ಆತ ಏನ್ ಹೇಳ್ತಾ ಇದ್ದಾನೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ನೆದರ್ಲ್ಯಾಂಡ್ ಮೂಲದ ವಿದೇಶಿ ಪ್ರಜೆಯೊಬ್ಬ ಬೆಂಗಳೂರು ನಗರಕ್ಕೆ ಬಂದಿದ್ದಾನೆ. ಸುಮಾರು 2 ತಿಂಗಳಿಂದಲೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿರುವಂತಹ ಒಂದಷ್ಟು ಸ್ಥಳಗಳ ಬಗ್ಗೆ ಆತ ವಿಡಿಯೋ ಮಾಡ್ಕೊಂಡು ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ತನ್ನ ಅಪ್ಲೋಡ್ ಮಾಡ್ತಾ ಇದ್ದ. ಅದರಂತೆ ಕಳೆದ 2 ದಿನಗಳಿಂದಲೇ ಕೂಡ ಅಷ್ಟೇ ಚಿಕ್ಕಪೇಟೆ ಮಾರ್ಕೆಟ್ ಗೆ ಕೂಡ ಆತ ಹೋಗಿರ್ತಾನೆ. ಮಾರ್ಕೆಟ್ ನಲ್ಲಿ ಯಾವ ರೀತಿಯಾದಂತಹ ವ್ಯಾಪಾರ ಇದೆ ಮತ್ತು ಏನೆಲ್ಲ ವಸ್ತುಗಳು ಮಾರ್ಕೆಟ್ ನಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಆತ ಒಂದು ವಿಡಿಯೋವನ್ನು ಕೂಡ ಅಷ್ಟೇ ಮಾಡ್ಕೊಂತಾ ಇದ್ದ. ಆ ಒಂದು ವಿಡಿಯೋ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನವಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ಕೂಡ ಅಷ್ಟೇ ಇಲ್ಲಿ ಬರ್ತಾರೆ. ಅಲ್ಲಿ ಬಂದಂತಹ ವ್ಯಕ್ತಿ ಏಕಾಏಕಿ ಆ ಒಂದು ಯೂಟ್ಯೂಬ್ ನ ವಿಡಿಯೋವನ್ನ ನಿಲ್ಲಿಸುವಂತೆ ಕೂಡ ಅಷ್ಟೇ ಒಂದು ಹೇಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಯೂಟ್ಯೂಬರ್ ಕೂಡ ಅಷ್ಟೇ ಆತನಿಗೆ ನಮಸ್ಕಾರ ಹೇಳೋದಕ್ಕೂ ಕೂಡ ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಯನ್ನು ಕೂಡ ಅಷ್ಟೇ ಆ ಒಂದು ವ್ಯಕ್ತಿ ಮಾಡ್ತಾನೆ. ಈ ಒಂದು ಹಲ್ಲೆ ಆದಂತಹ ಬಳಿಕ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೇ ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇತ್ತು. ಜೊತೆಗೆ ವಿದೇಶಿ ಪ್ರಜೆಗೆ ಭಾರತಕ್ಕೆ ಬಂದಂತ ವೇಳೆ ಆತನ ಮೇಲೆ ಯಾವ ರೀತಿಯಾದ ವರ್ತನೆ ಆಗ್ತಿದೆ ಮತ್ತು ಆತನ ಮೇಲೆ ದಬ್ಬಾಳಿಕೆ ಆಗ್ತಿದೆ, ಆತನನ್ನ ಹಲ್ಲೆಯನ್ನ ಮಾಡಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗ್ತಾ ಹೋಗ್ತಾ ಇತ್ತು. ಈ ಬಗ್ಗೆ ಕೂಡಲೇ ಪೊಲೀಸರ ಒಂದು ವಿಡಿಯೋ ಎಲ್ಲೇ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಮಾಹಿತಿ ಸಂಗ್ರಹಿಸಿದ ಸಂದರ್ಭದಲ್ಲಿ ಚಿಕ್ಕಪೇಟೆಯ ಮಾರ್ಕೆಟ್ ಅದು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಚಿಕ್ಕಪೇಟೆ ಮಾರ್ಕೆಟ್ ಕಾಟನ್ಪೇಟೆ ಪೊಲೀಸ್ ಠಾಣೆಯ ಲಿಮಿಟ್ಸ್ ನಲ್ಲಿ ಬರುವಂತ ಕಾರಣಕ್ಕೋಸ್ಕರ ಕಾಟನ್ಪೇಟೆ ಪೊಲೀಸರಿಗೆ ಖುದ್ದು ಮೇಲಧಿಕಾರಿಗಳ ಒಂದು ಸೂಚನೆಯನ್ನು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ಆ ಒಂದು ಹಲ್ಲೆ ಮಾಡಿದಂತ ವ್ಯಕ್ತಿ ಯಾರಿದ್ದಾನೆ ಆತನನ್ನ ಕೂಡಲೇ ಬಂಧನ ಮಾಡಿ ಅನ್ನೋ ಒಂದು ಸೂಚನೆ ಕೂಡ ಹಿರಿಯ ಅಧಿಕಾರಿಗಳು ಕೊಡ್ತಾರೆ. ತಕ್ಷಣವೇ ಆ ಒಂದು ಹಲ್ಲೆ ಮಾಡಿದಂತ ವ್ಯಕ್ತಿ ಏನಿದ್ದಾನೆ ನವಾಬ್ ಎನ್ನುವಂತ ಆತನನ್ನ ಸದ್ಯಕ್ಕೆ ಕಾಟನ್ಪೇಟೆ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರಿಸ್ತಾ
ಮಾಡ್ತಿರುವಂತದ್ದು. ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಕೂಡ ಅಷ್ಟೇ ಆತ ಒಂದಷ್ಟು ಮಾಹಿತಿ ಅಂದ್ರೆ ಏಕಾಏಕಿ ಆತ ಬಂದು ಈ ರೀತಿಯಂತ ವಿಡಿಯೋನ ವಿಡಿಯೋ ಮಾಡ್ತಿದ್ದಂತ ಕಾರಣಕ್ಕೋಸ್ಕರ ಅದನ್ನ ವಿಡಿಯೋ ಮಾಡಬೇಡ ಅನ್ನುವಂಥದ್ದನ್ನ ಕೂಡ ಹೇಳಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ. ಆದ್ರೂ ಕೂಡ ಅಷ್ಟೇ ಒಬ್ಬ ವಿದೇಶಿ ಪ್ರಜೆ ಭಾರತಕ್ಕೆ ಬಂದು ಅದರಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಆತ ಕಳೆದ 2 ತಿಂಗಳಿಂದಲೂ ಕೂಡ ಅಷ್ಟೇ ಬೇರೆ ಬೇರೆ ರೀತಿಯಂತ ಸ್ಥಳಗಳು ಹೋಗ್ತಾನೆ, ಅಲ್ಲಿನ ವಿಡಿಯೋಗಳನ್ನ ಮಾಡ್ಕೊಂಡು ಅದನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಕೂಡ ಮಾಡ್ತಿರ್ತಾನೆ. ಅದರಂತೆ ಕೂಡ ಆತ ಚಿಕ್ಕಪೇಟೆಯ ಮಾರುಕಟ್ಟೆ ಸ್ಥಿತಿಗತಿ ಆಗಿರ್ಬೋದು ಅಥವಾ ಅಲ್ಲಿ ಏನೆಲ್ಲ ವಸ್ತುಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈ ರೀತಿಯಂತ ಒಂದು ಘಟನೆ ಆಗಿದೆ. ಸದ್ಯಕ್ಕೆ ಆತ ತಾನು ಮಾಡಿದಂತದ್ದು ತಪ್ಪು ಅನ್ನುವಂಥದ್ದು ಹೇಳಿದ್ರು ಕೂಡ ಅಷ್ಟೇ ಈಗಾಗಲೇ ಆತನ ಮೇಲೆ ಹಲ್ಲೆ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿರುವ ಹಿನ್ನೆಲೆಯಲ್ಲಿ ಸುಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡು ಸದ್ಯಕ್ಕೆ ಕಾಟನ್ ಪೇಟೆ ಪೊಲೀಸರು ನವಾಬ್ ಎನ್ನುವಂತಹದನ್ನ ಬಂಧನ ಮಾಡಿ ಮುಂದಿನ ಒಂದು ವಿಚಾರಣೆಯನ್ನ ಒಳಪಡಿಸಿರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಇಲ್ಲಿ ಪೆಡ್ರೋ ಮೋಟಾ ನೆದರ್ಲ್ಯಾಂಡ್ ನ ಯೂಟ್ಯೂಬರ್. ಈ ವ್ಯಕ್ತಿ ಕಳೆದ 2 ತಿಂಗಳಿಂದಲೂ ಕೂಡ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರು ಯಾವ ರೀತಿಯಾಗಿದೆ ಇನ್ನ ಅಚ್ಚರಿಯನ್ನ, ಎಷ್ಟು ಅದ್ಭುತವಾಗಿದೆ ಬೆಂಗಳೂರು, ಮತ್ತೆ ಆಚಾರ ವಿಚಾರಗಳನ್ನ, ಹಾಗೆ ಕೆಲವೊಂದು ಪ್ಲೇಸ್ಗಳನ್ನ, ಪ್ರಮುಖವಾದಂತ ಪ್ಲೇಸ್ಗಳನ್ನ, ಇಲ್ಲಿನ ಊಟ ತಿಂಡಿ ಇದರ ಸ್ಪೆಷಾಲಿಟಿಯನ್ನ ತೋರಿಸ್ತಾ ಇದ್ದ ತನ್ನ ಜನಕ್ಕೆ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡುವ ಮುಖಾಂತರ. ಯಾಕಂದ್ರೆ ಈ ರೀತಿಯಾಗಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಸಿಟಿಗಳಿಗೆ ಹೋಗಿ ಅಲ್ಲಿನ ವಿಚಾರಗಳ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಬೆಂಗಳೂರಿನ ಬಗ್ಗೆನೂ ಕೂಡ ತುಂಬಾ ಹಾಡಿ ಹೊಗಳ್ತಾ ಇದ್ದ, ಬೆಂಗಳೂರು ತುಂಬಾ ಅದ್ಭುತವಾಗಿದೆ ಅಂತ. ಇದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕಿರಿಕನ್ನ ಮಾಡಿದ್ದ. ಆದ್ರೆ ಆತ ಏನ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಆದ್ರೆ ಪೊಲೀಸರೇ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಕಿರಿಕ್ ಮಾಡಿದಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. I like to sit down, you know. Okay. Cheese masala dosa. Orange juice? Orange, pineapple, orange. But buff? No water. No water. No buff. No sugar. No sugar.